ಆದ್ರೆ ಸ್ನೇಹಿತರೆ, ನಾನು ತುಂಬಾ ಸಂದರ್ಭದಲ್ಲಿ ಹೇಳ್ತೇನೆ, ಬಲ್ಕೀಶ್ ಅವರೇ, ನಮ್ಗೆ ಚಿಕ್ಕಲ್ಲಿರುವಾಗ ಪ್ರಭಾತ್ ಬೇರಿಗೆ ಹೋಗುವಾಗ ನಮಗೆ ಹೇಳ್ಕೊಡ್ತಾ ಇದ್ರು, ನೀವು ಎಲ್ಲ ಹೇಳಿದ್ದೀರಿ, ನಮ್ಮ ಮೇಷ್ಟ್ರು ಹೇಳೋರು, ಹಳ್ಳಿ ಮೇಷ್ಟ್ರು, ಏನೇ ಬರಲಿ ಒಗ್ಗಟ್ಟಿರಲಿ, ರಾಷ್ಟ್ರಧ್ವಜವು ಹಾರುತ್ತಿರಲಿ. ನಾವು ಅವಾಗ ಯೋಚನೆ ಮಾಡ್ತಿದ್ವಿ, ನಮ್ಮ ಹಳ್ಳಿ ದಾರಿಲಿ ಎಮ್ಮೆ, ಕೋಣ, ಎತ್ತು, ಟಿಲ್ಲರು, ಟ್ರಾಕ್ಟ್ರಿ ಬರೋದಕ್ಕೆ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ ಅಂತ. ಬೆಳೆದು ದೊಡ್ಡವರಾಗ್ತಾ ಆಗ್ತಾ ಬಂದ ಮೇಲೆ ಈ ರಾಜಕಾರಣವನ್ನು ನೋಡಿದ ಮೇಲೆ ನಮ್ಗೆ ಅರ್ಥ ಆಯ್ತು, ಏನೇ ಬರಲಿ ಅಂದ್ರೆ ಜಾತಿವಾದ ಬರಲಿ, ಕೋಮುವಾದ ಬರಲಿ, ಉಗ್ರವಾದಿತನ ಬರಲಿ, ಹೊಡೆದಾಡ್ತಕ್ಕಂಥ ನೀತಿ ಬರಲಿ, ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ, ರಾಷ್ಟ್ರಧ್ವಜವನ್ನ ಹಾರಿಸೋಣ ಅನ್ನುವಂಥ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಈ ವೇದಿಕೆಯಲ್ಲಿ ಸಂದೇಶವನ್ನ ತುಂಬಾ ಸ್ಪಷ್ಟವಾಗಿ ಕೊಟ್ಟು, ಮೊನ್ನೆ ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕ ಕೃತ್ಯವನ್ನ ಮಾಡಿದ್ದಾರೆ, ಈ ವೇದಿಕೆ ಮುಖೇನ ತುಂಬಾ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾರು ಇನ್ನೊಬ್ಬರನ್ನ ಕೊಲ್ತಾರೆ ಅವರಿಗೆ ಧರ್ಮ ಗೊತ್ತಿಲ್ಲ, ಅವರಿಗೆ ಧರ್ಮ ಗೊತ್ತಿಲ್ಲ. ಕೊಂದವರು ಧರ್ಮದವರು ಅಲ್ಲ, ಭಾರತೀಯರು ಅಲ್ಲ. ಆದ್ರಿಂದ ನಾವು ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದೇನು ಅಂತಂದ್ರೆ, ಅಲ್ಲಿ ಗುಂಡು ಹಾಕಿ ಕೊಂದವರಿಗೆ ಧರ್ಮ ಇಲ್ಲ, ಅದೇ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ಸತ್ತವರ ಕುಟುಂಬವನ್ನ ರಕ್ಷಣೆ ಮಾಡಿ ಸೂಕ್ಷ್ಮವಾದ ಜಾಗಕ್ಕೆ ತಂದು ಬಿಟ್ರಲ್ಲ, ಅವರಿಗೆ ಧರ್ಮ ಅರ್ಥ ಆಗಿದೆ, ಅವರಿಗೆ ಧರ್ಮ ಅರ್ಥ ಆಗಿದೆ. ಅಂತವರ ಪರವಾಗಿ ನಾವು ಧ್ವನಿಯನ್ನು ಎತ್ತಬೇಕಾಗಿದೆ ಹೊರತು ಕೊಲ್ಲುವವರ ಪರವಾಗಿ ನಾವು ಧ್ವನಿಯನ್ನ ಎತ್ತಬೇಕಾಗಿಲ್ಲ. ಆದ್ರಿಂದ ವಕ್ಫ್ ತಿದ್ದುಪಡಿ ಕಾಯ್ದೆ ಅಂದ್ರೆ ಅದು ನಮ್ಮ ನಂಬಿಕೆ, ಅದಕ್ಕೆ ಸರ್ಕಾರದ ಉಸ್ತುವಾರಿ ಇದೆ. ಮೊನ್ನೆ ಒಬ್ರು ಸರ್ಕಾರಿ ಅಧಿಕಾರಿ ಕೇಳಿದ್ರು, ಸುಧೀರ್ ಅವರೇ, ಇಷ್ಟು ವರ್ಷ ಆದ್ರೂ ವಕ್ಫ್ ನಿರ್ವಹಣೆಗೆ ಒಂದು ಕಾಯ್ದೆ ಇರಲಿಲ್ಲ, ನಮ್ಮ ಸರ್ಕಾರ ತಂದಿದೆ ಅಲ್ಲ ಅಂತ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಈ ಕಾಯ್ದೆ ಬಹು ಹಿಂದಿನಿಂದನೇ ಇತ್ತು. ಆ ಕಾಯ್ದೆ ಜಾರಿಗೆ ತಂದಿದ್ದಕ್ಕಾಗಿ ಯಾವ ಮುಸಲ್ಮಾನರು ವಿರೋಧ ಮಾಡಿರಲಿಲ್ಲ. ಆದ್ರೆ ಈಗ ವಿರೋಧ ಮಾಡ್ತಿರೋದು ಯಾಕೆಂದ್ರೆ ಅವರ ಭಾವನೆಗಳಿಗೆ, ಅವರ ಸಂವಿಧಾನದ ಹಕ್ಕುಗಳಿಗೆ ಧಿಕ್ಕಾರವನ್ನು ಹಾಕುವ ರೀತಿಯ ಒಂದು ಕಾಯ್ದೆ ತಿದ್ದುಪಡಿ ಬಂದಿರೋದ್ರಿಂದ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಬಂಧುಗಳೇ, ನಿಮ್ಮ ಪಂಚರ್ ಅಂಗಡಿಗಳಲ್ಲಿ, ನಿಮ್ಮ ತರಕಾರಿ ಅಂಗಡಿಗಳಲ್ಲಿ, ನಿಮ್ಮ ಟ್ಯಾಕ್ಸಿಯ ಒಳಗೆ, ನಿಮ್ಮ ಬಸ್ಸಿನ ಒಳಗಡೆ, ನಿಮ್ಮ ಹೋಟೆಲ್ನ ಒಳಗಡೆ ಬಂದ ಗಿರಾಕಿಗಳ ಎದುರುಗಡೆ ಚರ್ಚೆ ಮಾಡಿ, ಸಂವಾದ ಮಾಡಿ, ಅದೇನು ಅಂತಂದ್ರೆ ಆ ವಕ್ಫ್ ಆಸ್ತಿ ಅಂದ್ರೆ ನಮ್ಮ ನಂಬಿಕೆಯ ಆಸ್ತಿ ಅಲ್ಲ, ಅಂದ್ರೆ ಸರ್ವಶಕ್ತವನ್ನ ಆಗಿರ್ತಕ್ಕಂಥ ಅಲ್ಲನ ಆಸ್ತಿಯನ್ನ ಸೂಪರ್ವೈಸ್ ಮಾಡ್ಲಿಕ್ಕೆ ಸರ್ಕಾರ ಬರಬೇಕೆ ಹೊರತು, ಆ ಸರ್ಕಾರ ಸಂವಿಧಾನಬದ್ಧವಾಗಿ ಬರಬೇಕೆ ಹೊರತು ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಒಡೆದಾಳ್ತಕ್ಕಂಥ ರಾಜಕಾರಣದ ಮುಖೇನ ಬರಲಿಕ್ಕೆ ಕೂಡದು ಅನ್ನೋದನ್ನ ಅರ್ಥ ಮಾಡೋದಕ್ಕೆ ನಾವು ಈ ಚಳವಳಿಯನ್ನ ಮಾಡ್ತಾ ಇದ್ದೇವೆ. ಒಂದಂತೂ ಸ್ಪಷ್ಟವಾಗಿ ನಂಬಿಕೆ ಇಟ್ಕೊಳ್ಳೋಣ, ಅದು ನಮ್ಮ ದೇಶದ ಸಂವಿಧಾನದ ಮೇಲೆ, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಮೊನ್ನೆ ನ್ಯಾಯಾಂಗ ಸೂಕ್ಷ್ಮವಾಗಿ ಗಮನಿಸಿದೆ. ಆದ್ರಿಂದ ಭವಿಷ್ಯದಲ್ಲಿ ನ್ಯಾಯಾಲಯದಲ್ಲಿ ನಮ್ಮ ಹೋರಾಟಗಳಿಗೆ ಯಶಸ್ಸು ಸಿಕ್ಕಬಹುದು. ಆದ್ರಿಂದ ನಾನು ತುಂಬಾ ಸ್ಪಷ್ಟವಾಗಿ ನಿಮ್ಮ ವಿನಂತಿ ಮಾಡ್ತೇನೆ, ಈಗಲೂ ಸಹ ಸಂವಿಧಾನಬದ್ಧವಾದಂತಹ ಹೋರಾಟಗಳಿಗೆ ಬೆಲೆಯನ್ನು ಕೊಡೋಣ, ಪ್ರೀತಿ ಪಾತ್ರವಾದಂತ ರಾಜಕಾರಣಕ್ಕೆ ನಾವು ಗಮನವನ್ನು ಕೊಡೋಣ, ಸಮತೆ ಮತ್ತು ಮಮತೆಯಿಂದ ಬಾಳ್ತಕ್ಕಂಥ ಸಿದ್ಧಾಂತವನ್ನು ಯಾರು ಹೇಳ್ತಾರೆ ಅವರಿಗೆ ಮಾತ್ರ ಗೌರವ ಕೊಡೋಣ ಅನ್ನುವ ಸಂಗತಿಯನ್ನು ಹೇಳಿ, ಒಬ್ಬಳು ಹೆಣ್ಮಗಳು ಇದ್ದಾರೆ ಪಶ್ಚಿಮ ಬಂಗಾಳದ, ನನ್ನ ಪಕ್ಷ ಅಲ್ಲ, ನಂಗೆ ರಾಜಕಾರಣ ಸಂಬಂಧ ಇಲ್ಲ, ಮಮತಾ ಬ್ಯಾನರ್ಜಿ. ಆ ಹೆಣ್ಮಗಳು ಹೇಳಿದ್ದಾರೆ, ನೀವು ಯಾವುದೇ ಕಾಯ್ದೆ ತಿದ್ದುಪಡಿ ತನ್ನಿ, ಪಶ್ಚಿಮ ಬಂಗಾಳದಲ್ಲಿ ಅದನ್ನ ಎಂಟ್ರಿ ಕೊಡಕ್ಕೆ ನಾನು ಬಿಡೋದಿಲ್ಲ ಅನ್ನುವಂತ ಧೈರ್ಯವನ್ನು ಪ್ರದರ್ಶನ ಮಾಡಿದ್ದಾಳೆ. ಅವಳು ನಮ್ಮ ಅಕ್ಕ, ಅವಳು ನಮ್ಮ ಸಹೋದರಿ ಅನ್ನೋದನ್ನ ಅರ್ಥ ಮಾಡ್ತಾ ಈ ರೀತಿಯಾಗಿ ನಿಲ್ತಕ್ಕಂಥ ಎಲ್ಲ ನೇತಾರರ ಜೊತೆಗೆ ನಾವು ನಿಲ್ಲೋಣ, ಸಂವಿಧಾನಬದ್ಧವಾಗಿಯೇ ಹೋರಾಟವನ್ನ ಮಾಡೋಣ. ಹಾಗಾಗಿ ನನಗೆ ಸಂಘಟಕ ಸ್ನೇಹಿತರು ಹೇಳಿದ್ರು, ವಕ್ಫ್ ಬಗ್ಗೆ ಮಾತ್ರ ಮಾತಾಡಿ, ವಕ್ಫ್ ಬಗ್ಗೆ ಮಾತ್ರ ಮಾತಾಡಿದ್ರೆ ನಾನು ಅಕಾಡೆಮಿ ಶಾಲೆಯಲ್ಲಿ ಕುತ್ಕೊಂಡು ಯಾವ ತಿದ್ದುಪಡಿ ಹಳತಿತ್ತು, ಈಗೇನು ಬಂದಿದೆ ಅದನ್ನು ಮಾತ್ರ ಹೇಳ್ಬೇಕಾಗುತ್ತೆ. ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಷಡ್ಯಂತ್ರಗಳನ್ನ ಅನಾವರಣ ಮಾಡಿದ್ರೆ ಮಾತ್ರ ಜನ ಜಾಗೃತಿ ಆಗ್ತಾರೆ, ಸತ್ಯವನ್ನ ನೋಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜದ ಬಂಧುಗಳು ಸಹಿತ ಇದನ್ನ ಅರ್ಥ ಮಾಡಿಕೊಂಡು ಇದು ನಮಗೆ ಅವಶ್ಯಕತೆ ಇರತಕ್ಕಂಥ ತಿದ್ದುಪಡಿ ಅನ್ನುವಂಥ ತೀರ್ಮಾನವನ್ನ ಈ ದೇಶದಲ್ಲಿ ಘೋಷಿಸ್ತಾರೆ ಅನ್ನುವಂಥ ನಂಬಿಕೆಯನ್ನ ನಿಮ್ಮ ಎದುರುಗಡೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.